ತುಂಬ ಸಹಿಸ್ಕೋತಾ ಇದ್ದೀನಿ ನಾನು, ತುಂಬ ಸಹಿಸ್ಕೋತಾ ಇದ್ದೀನಿ. ನನ್ನ ತಂಗಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀನು ಆಡೋ ಆಟನೆಲ್ಲ ನೋಡಿಕೊಂಡು ಜೀರ್ಣಿಸ್ಕೊಂಡು ನುಂಗ್ಕೊಂಡು ತುಂಬ ಸಹಿಸ್ಕೋತಾ ಇದ್ದೀನಿ. ಆದರೆ ಹಾಗೆ ಇರ್ತೀನಿ ಅಂತ ಮಾತ್ರ ಅನ್ಕೋಬೇಡ. ಅತಿಯಾದ ತಾಳ್ಮೆ ಒಳ್ಳೆಯದಲ್ಲ. ಬುಗಿಲೆದ್ರೆ ಭಸ್ಮ ಆಗೋಗ್ತೀಯ. ಯಾರು ಮೋಸ ಮಾಡ್ತಾರೆ, ಯಾರು ಸುಳ್ಳು ಹೇಳ್ತಾರೆ, ಯಾರು ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡಿದ್ದಾರೆ ಅಂತ ನನ್ನ ಬಾಯಿಂದ ತಿಳ್ಕೊಬೇಕಾಗಿಲ್ಲ ನೀನು. ಇಲ್ಲಿರೋರು ಎಲ್ಲರಿಗೂ ಗೊತ್ತಿದೆ. ಕಾಲರ್ ಬಿಡು, ಚೆನ್ನಾಗಿರೋದಿಲ್ಲ. ಛೇ, ನನ್ನ ಕೈಯಿಂದ ನೀನು ಕಾಲರ್ ಹಿಡಿಯುವಾಗ ಮಾಡ್ಬಿಟ್ಟೆಲ್ಲ ನೀನು. ಏ ದಡ್ಡ, ನಾನು ಯಾವತ್ತೂ ಕೂಡ ಈ ಕುರ್ಚಿಗೋಸ್ಕರ ಅಧಿಕಾರಕ್ಕೋಸ್ಕರ ಆಸೆ ಪಟ್ಟವನು ಅಲ್ಲ. ನಾನು ಅದನ್ನು ಬಯಸಲೂ ಇಲ್ಲ ಕಣ. ನಿನ್ನ ಹತ್ರನೇ ಇತ್ತು. ನೀನು ನೆಟ್ಟಗಿದ್ದಿದ್ರೆ ಇವತ್ತು ನೀನಿಲ್ಲಿ ಕೂರ್ತಾ ಇದ್ದೆ, ನಾನು ಸೈಡ್ಗೆ ಹೋಗ್ತಾ ಇದ್ದೆ. ಅದು ನೀನಿಲ್ಲಿ ಕೂತ್ಕೊಂಡು ಏನು ಮಾಡಿದೆ? ಈ ಸ್ಥಾನನ ದುರ್ಬಳಕೆ ಮಾಡಿಕೊಂಡೆ, ಈ ಸಂಸ್ಥೆನ ದುರ್ಬಳಕೆ ಮಾಡಿಕೊಂಡೆ, ಇವರೆಲ್ಲ ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ದುರ್ಬಳಕೆ ಮಾಡಿಕೊಂಡೆ. ಇವರ ಕಾಂಟ್ರಿಬ್ಯೂಷನ್, ಅವರ ಬೆವರಿನ ಹಣ ತಂದು ನಿನ್ನ ಟೇಬಲ್ ಮೇಲೆ ಸುರಿದ್ರು. ನೀನೇನು ಮಾಡಿದೆ? ನಿನ್ನ ಸ್ವಾರ್ಥಕ್ಕೆ ಅದನ್ನು ಬಳಸ್ಕೊಂಡು ಮಜಾ ಮಾಡಿದೆ. ಸುಳ್ಳು ಆರೋಪಗಳನ್ನು ಮಾಡಬೇಡ ಸೂರ್ಯಪ್ರಕಾಶ್. ದಾಖಲೆ ಇಲ್ಲದೆ ಸೂರ್ಯಪ್ರಕಾಶ್ ಏನೋ ಮಾತಾಡೋದಿಲ್ಲ, ಗೊತ್ತಲ್ಲ ನಿನಗೆ. ಕೊಡಮ್ಮ ಇಲ್ಲಿ, ತಗೋ. ನಾನು ಹೇಳಿದ್ದು ಪ್ರತಿಯೊಂದಕ್ಕೂ ದಾಖಲೆ ಇರಲಿದೆ. ನೀನು ಯಾವ ಡೇಟಲ್ಲಿ ಅಕೌಂಟಿಂದ ಯಾರ್ಯಾರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ಯಾ, ಎಷ್ಟು ಸೆಲ್ಫ್ ಡ್ರಾ ಮಾಡಿದ್ಯಾ, ಸೆಲ್ಫ್ ಡ್ರಾ ಆದ ಅಕೌಂಟಿಂದ ದುಡ್ಡುಗಳು ಏನೇನಾಗಿದೆ, ಪ್ರತಿಯೊಂದು ಕೂಡ ಇದು ಹೇಳುತ್ತೆ. ನಿನ್ನ ಯೋಗ್ಯತೆನ ಇದು ಬಿಚ್ಚಿಡುತ್ತೆ. ನೋಡೋನ್ಸಲ. ಏ ಮಿಸ್ಟರ್ ಪ್ರಭು, ಸತ್ಯ ಅನ್ನೋದು ಸಸಿ ಇದ್ದ ಹಾಗೆ. ಅದನ್ನು ತಗೊಂಡು ಮಣ್ಣಲ್ಲಿ ಹೂತಾಕ್ಬಿಟ್ರೆ ಮುಗಿದೋಯ್ತು ಅಂತ ಅನ್ಕೋಬೇಡ. ಅದು ಚಿಗುರಿ ಮತ್ತೆ ಮೇಲೆ ತಲೆ ಎತ್ತುತ್ತೆ. ಅದರ ಫಲನೇ ಇವತ್ತಿನ ಈ ರಿಸಲ್ಟ್. ಅರ್ಥ ಮಾಡ್ಕೋ. ಧರ್ಮನ ನಂಬಿ ಬದುಕಬೇಕು. ಧರ್ಮ ತಪ್ಪದೆ ಅದರ ಶಿಕ್ಷೆನೂ ಅನುಭವಿಸ್ಬೇಕಾಗ್ತದೆ. ಎಲ್ಲ ಸುಳ್ಳು, ಸೃಷ್ಟಿ ಮಾಡಿರೋದು. ನನ್ನನ್ನು ತಗ್ಲಾಕೋಕೆ ದುಡ್ಡು ಕೊಟ್ಟು ಪ್ಲಾನ್ ಮಾಡಿ ರೆಡಿ ಮಾಡಿದ್ದಾರೆ. ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲ ಸೂರ್ಯಪ್ರಕಾಶ್ದೇ ಕೆಲಸ. ಇವರೇ ದುಡ್ಡು ಕೊಟ್ಟು ಮಾಡಿಸಿರೋದು. ನಾವಿದನ್ನು ಸಪ್ರೇಟಾಗಿ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದೀವಿ ಪ್ರಭು ಅವರೇ. ಇವತ್ತು ಇಲ್ಲಿ ಬರೋಕ್ಕಿಂತ ಮುಂಚೆನೆ ಇದನ್ನ 3 ಜನ ಚೆಕ್ ಮಾಡಿದ್ದಾರೆ. ನಾನು ಏನು ಬೇಕಾದರೂ ಸಹಿಸ್ಕೋತೀನಿ ಮಿಸ್ಟರ್ ಪ್ರಭು. ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಇರಬಹುದು, ಕಾಂಪಿಟೇಷನ್ ಇರಬಹುದು, ಯಾಕೆ ದ್ವೇಷನೂ ಇರಬಹುದು ಅಂತ ಅನ್ಕೋ. ಅದನ್ನು ಸಹಿಸ್ಕೋತೀನಿ. ಆದರೆ ನಮ್ಮನ್ನು ನಂಬಿ ಬರೋ ಜನಗಳ ಬೆನ್ನಿಗೆ ಚೂರಿ ಹಾಕೋದಿದೆಯಲ್ಲ, ಅದನ್ನು ನಾನು ಯಾವತ್ತೂ ಸಹಿಸ್ಕೊಳ್ಳೋದಿಲ್ಲ.